ಮೇಡಮ್ ನಿಮ್ಮ ಹೆಸರು ಮೇಡಮ್? ನಮಸ್ತೆ, ನನ್ನ ಹೆಸರು ನೇತ್ರ ಅಂತ. ಹಾಂ. ಆ್ಯಕ್ಚುಲಿ ನಾನು ಎಸ್.ಎಲ್. ಭೈರಪ್ಪವ್ರದ್ದು ಫಸ್ಟ್ ಬುಕ್ಸ್ ಓದಿದ್ದೆ ಯಾನ ಬುಕ್ಕು. ಅದು ಫಸ್ಟ್ ಓದಬೇಕಾದ್ರೆ ನಂಗೆ ಅಷ್ಟೊಂದು ಅರ್ಥ ಆಗ್ತಿರಲಿಲ್ಲ. ಅವ್ರ ಬರವಣಿಗೆನೇ ಹಾಗೆ, ಫಸ್ಟ್ ಯಾರಿಗೂ ಅರ್ಥ ಆಗಲ್ಲ, ಆಮೇಲೆ ಹೋಗ್ತಾ ಅರ್ಥ ಆಗುತ್ತೆ. ಸೊ ಬಾಹ್ಯಾಕಾಶದಲ್ಲಿ ಯಾವ ರೀತಿ ಪ್ರಾಕ್ಸಿಮಾ ಸೆಂಟ್ರಸ್ಗೆ ಹೋಗ್ತಿರ್ತಾರಲ್ಲ, ಸೊ ಅಲ್ಲಿ ಹೋಗಿ ಇಬ್ಬರು ಒಂದು ಹುಡುಗ ಒಂದು ಹುಡುಗಿನ ಮೇಲೆ ಕಳಿಸಿ, ಸೊ ಅವ್ರದ್ದು ಫುಲ್ ಫ್ಯಾಮಿಲಿ ಅಲ್ಲೇ ಇರುತ್ತೆ. ಸೊ ಅಲ್ಲಿಂದ ಅಲ್ಲಿ ಏನೇನಾಗುತ್ತೆ ಚೇಂಜಸ್ಸು ಎಲ್ಲನೂ ಕೂಡ ನಮ್ಮ ಏನು ಬಾಹ್ಯಾಕಾಶ ಇರುತ್ತೆ ಇಲ್ಲಿ ವರದಿ ಒಪ್ಪಿಸ್ಬೇಕು. ಸೊ ಈ ಪ್ರೋಸೆಸ್ಸಲ್ಲಿ ಅವ್ರ ಫ್ಯಾಮಿಲಿ ಅಲ್ಲಿ ಹೇಗಿರುತ್ತೆ, ಏಕೆಂದರೆ ಅವರಿಬ್ರಿಗೂ ಹೇಳ್ದೇ ಕಳಿಸಿರ್ತಾರೆ, ಬಟ್ ಅಲ್ಲಿ ಹೋದ್ಮೇಲೆ ಅವ್ರು ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಸೊ ಅದ್ರ ಬಗ್ಗೆ ಅದು ಬುಕ್ ಇದೆ. ಸೊ ತುಂಬ ಚೆನ್ನಾಗಿದೆ. ನಾನು ಕುವೆಂಪು ಅವ್ರದ್ದು ಬಿಟ್ಟರೆ ನೆಕ್ಸ್ಟ್ ಹೈಯೆಸ್ಟ್ ಬುಕ್ಸ್ ಓದಿರೋದು ಅಂದರೆ ಇವ್ರದ್ದೇ. ಸೂಪರ್ ಮೇಡಮ್. ಅವ್ರ ಕಾದಂಬರಿಗಳು ನಿಮ್ಮ ಜೀವನ ಮೇಲೆ ಯಾವ್ದಾರ ಪ್ರಭಾವ ಬೀರುತ್ತೆ? ಏನಾದರೂ ಅಳವಡಿಸ್ಕೊಂಡಿದ್ದೀರಾ? ಏನು ಅಳವಡಿಸ್ಕೊಂಡಿದ್ದಾರೆ ಮೇಡಮ್? ಏಕೆಂದರೆ ಅವರು ಏನು ನಡೀತಾ ಇದೆ ಅದನ್ನಷ್ಟೇ ಹೇಳಿರೋದು. ಬೇರೆಯವ್ರಿಗೆ ಮೆಚ್ಚಿಸ್ಬೇಕು ಆ ರೀತಿ ಇಲ್ಲದೆ ಇರೋದನ್ನ ಏನು ಬರ್ದಿಲ್ಲ. ಸೊ ಅದನ್ನು ಇನ್ನೊಂದು ಏನಂದರೆ ಎಲ್ಲರೂ ಅಷ್ಟೇ, ನಾವು ಓದಬೇಕಾದ್ರೆ ಪ್ರತಿಯೊಂದು ಲೈನನ್ನು ಫೀಲ್ ಮಾಡ್ಕೊಂಡು ಓದಿದ್ರೇ ನಿಮ್ಗೆ ಅರ್ಥ ಆಗುತ್ತೆ, ಇಲ್ಲಾಂದರೆ ನಿಜ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಮೇಡಮ್.